ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ನಾರಾಯಣಾಯ ನಲಿನಾಯತ ಲೋಚನಾಯ ನಾಮಾವಶೇಷಿತ ಮಹಾಬಲಿವೈಭವಾಯ ನಾನಾಚರಾಚರ ವಿದಾಯಕ ಜನ್ಮದೇಶ ನಾಭೇ ಪುಟಾಯ ಪುರುಷಾಯ ನಮಃ ಪರಸ್ಮೈ. ಓಂ ಶ್ರೀ ನಾರಾಯಣಾಯ ನಮಃ. ಆತ್ಮೀಯರೇ, ಇಂದು 10ನೇ ತಾರೀಕು 6ನೇ ತಿಂಗಳು 2026ನೇ ಇಸ್ವಿ ಬುಧವಾರ. ಈ ದಿವಸದ ಪಂಚಾಂಗ ಹೇಗಿದೆ, ಗ್ರಹಗಳ ಸ್ಥಿತಿ ಹೇಗಿದೆ, ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿದೆ ನೋಡೋಣ ಬನ್ನಿ. ಮೊದಲು ಪಂಚಾಂಗ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ದಶಮಿ ತಿಥಿಯಾಗಿರ್ತಕ್ಕಂಥದ್ದು. ವಾರ ಬುಧವಾರವಾಗಿದೆ. ಈ ದಿವಸ ನಕ್ಷತ್ರ ರೇವತಿ ನಕ್ಷತ್ರ ಇದೆ. ಸೌಭಾಗ್ಯ ನಾಮ ಯೋಗ ಇದೆ. ವಣಿಜಾಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ಗ್ರಹಗಳ ಸ್ಥಿತಿ ಹೇಗೆ ನೋಡಿ. ಮೇಷರಾಶಿಯಲ್ಲಿ ಕುಜ ಇದ್ದಾನೆ, ವೃಷಭ ರಾಶಿಯಲ್ಲಿ ರವಿ, ಮಿಥುನ ರಾಶಿಯಲ್ಲಿ ಬುಧ ಇದ್ದಾನೆ ಸ್ವಕ್ಷೇತ್ರದಲ್ಲಿ, ಕರ್ಕಾಟಕ ರಾಶಿಯಲ್ಲಿ ಗುರು ಮತ್ತು ಶುಕ್ರರು, ಸಿಂಹ ರಾಶಿಯಲ್ಲಿ ಕೇತು ಮತ್ತು ಮಾಂದ್ಯಯುತಿ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ ಈ ರಾಶಿಗಳಲ್ಲಿ ಯಾವುದೇ ಗ್ರಹಗಳಿಲ್ಲ. ಕುಂಭರಾಶಿಯಲ್ಲಿ ರಾಹು ಇದ್ದಾನೆ. ಮೀನರಾಶಿಯಲ್ಲಿ ಎಂದಿನಂತೆ ಶನಿ ಮಹಾತ್ಮ ಚಂದ್ರನ ಒಟ್ಟಿಗಿದ್ದಾನೆ. ಇದು ಇವತ್ತಿನ ಗ್ರಹ ಸ್ಥಿತಿಯಾಗಿರ್ತಕ್ಕಂಥದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಹೇಗೆ? ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕುಜ ಇದ್ದಾನೆ, 7.5 ನಡೀತಾ ಇದೆ, ಬಾಧೆಯಲ್ಲಿ ರಾಹು ಇದ್ದಾನೆ. ಹೀಗಾಗಿ ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರ್ತಕ್ಕಂಥದ್ದು. ಮಳೆಗಾಲ ಆರಂಭವಾಗಿದೆ. ಚೇಳುಗಳು, ಹಾವುಗಳು ಮನೆಯನ್ನು ಹುಡುಕಿಕೊಂಡು ಬರ್ಬೋದು. ವಿಷಜಂತುಗಳ ತೊಂದರೆ ಆಗಾಗ ನಿಮಗೆ ಕಣ್ಣಿಗೆ ಬೀಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಧನಸ್ಥಾನದಲ್ಲಿ ರವಿ ಇದ್ದದ್ದರಿಂದ ಸರಕಾರಿ ಉದ್ಯೋಗದಲ್ಲಿರುವವರಿಗೆ ಅನುಕೂಲ. ರಾಜಕಾರಣಿಗಳಿಗೆ ಸ್ವಲ್ಪ ಮಟ್ಟಿಗೆ ಧನಲಾಭ, ಮನಸ್ಸಿಗೆ ನೆಮ್ಮದಿ ಸಿಗುವಂತಹ ಸಾಧ್ಯತೆಗಳು. ಗುರು 4ರಲ್ಲಿ ವಾಹನ ಸ್ಥಾನದಲ್ಲಿದ್ದರಿಂದ ಹೊಸ ವಾಹನ ಖರೀದಿ ಮಾಡುವಂತಹ ಒಂದು ಸುಸಂದರ್ಭ ಮೇಷರಾಶಿಯವರಿಗೆ. ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ದೇವರಿಗೆ ಮೊರೆ ಹೋಗೋದು, ಪೂರ್ವ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡ್ಕೊಳ್ಳೋದು, 9ರ ಸಂಖ್ಯೆಯನ್ನು ಬಳಸ್ಕೊಳ್ಳೋದು, ಕೆಂಪು ಬಣ್ಣವನ್ನು ಉಪಯೋಗಿಸ್ಕೊಳ್ಳೋದು, ಇವೆಲ್ಲ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರವಿ ಇದ್ದಾನೆ, ಸುಖಾಧಿಪತಿ. ಸ್ವಲ್ಪ ತೊಂದರೆ ಕೊಡ್ತಾನೆ. ಕಾರಣ ಅವನಿಗೆ ಶತ್ರುವಿನ ಮನೆ. ಸುಖಕ್ಕೆ ಶತ್ರು ಅಂದರೆ ಏನು? ದುಃಖ ಉಂಟಾಗುವಂತಹ ಸಾಧ್ಯತೆ. ದುಃಖದ ವಾರ್ತೆಯನ್ನು ಕೇಳ್ತೀರಿ. ತಂದೆಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರದಲ್ಲಿ ದುಃಖ ಉಂಟಾಗ್ತದೆ. ತಂದೆಯ ಆರೋಗ್ಯ ಕೆಡಬಹುದು. ತಂದೆಯು ಆಸ್ಪತ್ರೆಯನ್ನು ಹುಡುಕಿಕೊಂಡು ಹೋಗಬಹುದು. ವೈದ್ಯಕೀಯ ಚಿಕಿತ್ಸೆಗೆ ಒಳಗಾಗಬಹುದು. ತಂದೆಯ ವಿಚಾರದಲ್ಲಿ ಸಾಕಷ್ಟು ಧನ ನಷ್ಟ ಆಗಬಹುದು. ಕೆಲವರಿಗಂತೂ ಮಾನಸಿಕವಾದಂತಹ ಹಿಂಸೆ, ತೊಂದರೆ ಇತ್ಯಾದಿಗಳು. ದೋಷ ನಿವಾರಣೆಗೆ ಸೂರ್ಯನಾರಾಯಣನ ಉಪಾಸನೆ, ಆದಿತ್ಯ ಹೃದಯ ಓದಿ ಅಥವಾ ಸೂರ್ಯಮಂತ್ರ ಜಪವನ್ನು ಮಾಡಿ. ಆಗ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. ಪೂರ್ವ ದಿಕ್ಕಿನ ವ್ಯವಹಾರ, ಅನ್ನಪೂರ್ಣೇಶ್ವರಿಯ ಅನುಗ್ರಹ, 6ರ ಸಂಖ್ಯೆಯ ಬಳಕೆ, ಬಿಳಿ ಬಣ್ಣ ಇವೆಲ್ಲವೂ ನಿಮಗೆ ಹಿತಕರವಾಗ್ತದೆ. ಸಂದರ್ಭೋಚಿತವಾಗಿ ಬಳಸಿಕೊಳ್ಳಿ, ಶುಭವಾಗುತ್ತೆ ವೃಷಭ ರಾಶಿಯವರು. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಬುಧ ಇದ್ದಾನೆ, ಭದ್ರಯೋಗದಲ್ಲಿ. ಎಲ್ಲ ಕೆಲಸ ಕಾರ್ಯಗಳು ಆಗ್ತದೆ. ವಿದ್ಯಾಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಅಭಿವೃದ್ಧಿ, ನೆಮ್ಮದಿ. ಆರೋಗ್ಯವನ್ನು ಬಯಸುವವರಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ. ಸಪ್ತಮಾಧಿಪತಿಯಂತಹ ಗುರು ಧನಸ್ಥಾನದಲ್ಲಿದ್ದರಿಂದ ಧನ ಸಮೃದ್ಧಿ, ಕರ್ಮ ವೃದ್ಧಿ, ವ್ಯವಹಾರ ಸಿದ್ಧಿ. ಗುರುವಿನ ಬಲ ಇದೆ. ಮಂಗಲ ಕಾರ್ಯ ಮಾಡಿಕೊಳ್ಳುವವರು ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ವಿಷ್ಣು ಸಹಸ್ರನಾಮ ಪಾರಾಯಣ. ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂತಹ ವ್ಯಾಪಾರ ವ್ಯವಹಾರವನ್ನು ಮಾಡುವುದರಿಂದ ಕ್ಷೇಮವನ್ನು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಸಿರು ಬಣ್ಣ ನಿಮಗೆ ಆಗಿ ಬರುವಂತಹ ಬಣ್ಣ, ಉಪಯೋಗಿಸ್ಕೊಳ್ಳಿ, ಶುಭವಾಗುತ್ತೆ ಮಿಥುನ ರಾಶಿಯವರು.
ಈಗ ಕರ್ಕಾಟಕ ರಾಶಿ ನೋಡಿ, ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾದಂತಹ ಚಂದ್ರ ಭಾಗ್ಯ ರಾಶಿಯಲ್ಲಿ ಮೀನರಾಶಿಯಲ್ಲಿದ್ದಾನೆ, ಶನಿಯೊಟ್ಟಿಗಿದ್ದಾನೆ. ಕಾಲಿನಲ್ಲಿ ಏನಾದರೂ ತೊಂದರೆ ಆಗುವಂತಹ ಸಾಧ್ಯತೆ, ಕೆಲವರಿಗೆ ಹುಣ್ಣು ಗಾಯ, ಒದ್ದಾಡ್ತೀರಿ, ಕಾಲು ಇಟ್ಟು ಓಡಾಡಲಿಕ್ಕೆ ಆಗೋದಿಲ್ಲ, ಕಾಲು ಊರಿ ಓಡಾಡಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ವೇದನೆಯನ್ನು ಅನುಭವಿಸ್ತೀರಿ, ಕುಂಠಿತ ಓಡಾಡುವಂತಹ ಸನ್ನಿವೇಶ ಬರ್ತದೆ, ಮಲಗಿಸ್ಬಿಡ್ತದೆ. ಜಾಗ್ರತೆ. ಸ್ವಲ್ಪ ಶನಿ ಮಹಾತ್ಮನಿಗೆ ಪರಿಹಾರವನ್ನು ಮಾಡಿಕೊಳ್ಳಿ. ಸಾಧ್ಯವಾದರೆ ನೀವು ಉಜ್ಜಯಿನಿಗೆ ಹೋಗಿ ಬನ್ನಿ. ಉಜ್ಜಯಿನಿಯಲ್ಲಿರ್ತಕ್ಕಂತಹ ಶನೇಶ್ವರನ ದರ್ಶನವನ್ನು ಮಾಡಿದರೆ ನಿಮ್ಮ ಕಷ್ಟ ಎಲ್ಲ ಪರಿಹಾರ. ಕಾರಣ ವಿಕ್ರಮಾದಿತ್ಯನಿಗೆ ಅನುಗ್ರಹಿಸಿದಂತಹ ಸ್ಥಳ, ಮಹಾಕಾಲದ ಅನುಗ್ರಹವನ್ನು ಪಡ್ಕೊಳ್ಬೋದು. ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ. ದಕ್ಷಿಣ ದಿಕ್ಕಿನ ವ್ಯವಹಾರಗಳು, ದುರ್ಗಾದೇವತೆಯ ಅನುಗ್ರಹ, 2ರ ಸಂಖ್ಯೆಯ ಬಳಕೆ, ಬಿಳಿ ಬಣ್ಣ, ಇವೆಲ್ಲ ನಿಮಗೆ ಹಿತಕರ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಕರ್ಕಾಟಕ ರಾಶಿಯವರು. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ಅಷ್ಟಮ ಶನಿ ಕಾಟದಿಂದ ನಷ್ಟವನ್ನು ಸಾಕಷ್ಟು ಅನುಭವಿಸಿದ್ರಿ. ಗುರುವಿನ ಬಲ ಇಲ್ಲ, ಈಗ ತತ್ತರಿಸಿ ಹೋಗ್ತೀರಿ. ಒಂದರ ಹಿಂದೊಂದರಂತೆ ತೊಂದರೆಯನ್ನು ಅನುಭವಿಸಬೇಕಂತಹ ಸಂದರ್ಭ ಬರ್ತದೆ. ನಿಮ್ಮ ರಾಶಿಯಿಂದ ಕರ್ಮರಾಶಿಯಲ್ಲಿ ರವಿ, ಉದ್ಯೋಗಸ್ಥರಿಗೆ ಅನುಕೂಲ, ಶ್ರಮಜೀವಿಗಳಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ. ಭಾಗ್ಯದಲ್ಲಿ ಅಂಗಾರಕನು ಇದ್ದದ್ರಿಂದ ಭಾಗ್ಯವೃದ್ಧಿಯಾಗುವಂತಹ ಲಕ್ಷಣ. ಕೆಲವರಿಗೆ ಆಪತ್ತಿನ ಕಾಲ ಅಂತ ಹೇಳಬಹುದು. ಸಿಲಿಂಡರ್ ಸ್ಫೋಟ ಅಥವಾ ನೀವು ಅಡುಗೆ ಮಾಡುವಾಗ ಏನಾದರೂ ಸ್ಫೋಟವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು, ಕುಕ್ಕರ್ ಇತ್ಯಾದಿ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಶನೇಶ್ವರನಿಗೆ ಪರಿಹಾರವನ್ನು ಮಾಡಿಕೊಳ್ಳಿ. ಅಷ್ಟಮ ಶನಿ ದೋಷ ನಿವಾರಣೆಗೆ ಶನಿ ಸಿಂಗಾಪುರಕ್ಕೆ ಹೋಗುವುದರಿಂದ ಅಥವಾ ತಿರುವಣ್ಣಾಮಲೈಗೆ ಹೋಗುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. ದೇವತಾ ಅನುಗ್ರಹದಿಂದ ಎಲ್ಲವೂ ಸಿದ್ಧಿಯಾಗ್ತದೆ. 1 ನಿಮ್ಮ ಸಂಖ್ಯೆ, ಕೆಂಪು ಬಣ್ಣ, ಪೂರ್ವ ಅಥವಾ ದಕ್ಷಿಣ ದಿಕ್ಕು ನಿಮಗೆ ಹಿತವಾಗಿರತಕ್ಕಂಥದ್ದು. ಮಾಡಿಕೊಳ್ಳಿ, ಶುಭವಾಗ್ತದೆ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮ ಸ್ಥಾನದಲ್ಲಿ ಲಾಭಾಧಿಪತಿ ಇದ್ದಾನೆ ಶನಿಯ ಒಟ್ಟಿಗೆ. ವ್ಯವಹಾರದಲ್ಲಿ ಲಾಭವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕರ್ಮಾಧಿಪತಿಯಾದಂತಹ ಬುಧನು ಕರ್ಮಸ್ಥಾನದಲ್ಲೇ ಇದ್ದದ್ದರಿಂದ ಉದ್ಯೋಗದಲ್ಲಿ ಪ್ರಗತಿ, ಹೊಸ ಉದ್ಯೋಗ, ಕೆಲವರಿಗೆ ಇದ್ದ ಉದ್ಯೋಗದಲ್ಲೇ ಪ್ರಗತಿ ಕಾಣುವಂತಹ ಸಂದರ್ಭ, ಪ್ರಮೋಷನ್ ಲಭ್ಯವಾಗುವಂತಹ ಲಕ್ಷಣ. ಆರಕ್ಷಕರಿಗೆ ಸಾಕಷ್ಟು ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳು. ನ್ಯಾಯವಾದಿಗಳಿಗೆ ಅಭಿವೃದ್ಧಿ ಆಗುವಂತಹ ಲಕ್ಷಣ. ಆರೋಗ್ಯ ಇಲ್ಲದವರಿಗೆ ಸೂರ್ಯನಾರಾಯಣನ ಉಪಾಸನೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮವಾಗುವಂತಹ ಲಕ್ಷಣ ಇದೆ. 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಸಿರು ಬಣ್ಣ, ಉತ್ತರ ದಿಕ್ಕು ನಿಮಗೆ ಶ್ರೇಯಸ್ಕರ. ನಾರಾಯಣನ ಅನುಗ್ರಹದಿಂದ ಎಲ್ಲ ಕಷ್ಟ ನಿವಾರಣೆ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ರಾಶಿ ಅಧಿಪತಿಯಂತಹ ಶುಕ್ರ ಕರ್ಮಕ್ಕೆ ಬಂದಿದ್ದಾನೆ. ಶೃಂಗಾರ ಸಾಮಗ್ರಿಗಳ ವ್ಯವಹಾರವನ್ನು ಮಾಡತಕ್ಕಂಥವರಿಗೆಲ್ಲ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಹೈನುಗಾರಿಕೆಯನ್ನು ಮಾಡುವವರಿಗೆ ಯಶಸ್ಸು, ತೋಟಗಾರಿಕೆಯನ್ನು ಮುಂದುವರಿಸಿಕೊಂಡು ಹೋಗುವವರಿಗೆ ಅನುಕೂಲತೆಗಳು. ಕ್ಷೇತ್ರ ಭೂಮಿ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರಿಗೆಲ್ಲ ಅನುಕೂಲ ಇದೆ. ಈ ಸಂದರ್ಭದಲ್ಲಿ ನಿಮ್ಮ ಕಷ್ಟ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಭೂವರಾಹ ಶಾಂತಿ ಅಥವಾ ಭೂವರಾಹನ ದರ್ಶನ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ ಇದೆ. ಮನೆ ಮಾಡ್ತೀರಿ, ಸಾಲ ಮಾಡ್ತೀರಿ, ಸಾಲದಲ್ಲಿ ಮನೆಗಾಗಿ ಮಾಡಿದ ಸಾಲ ತುಂಬಲಿಕ್ಕಾಗದೆ ತೊಂದರೆ ಪಡ್ತೀರಿ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಆಂಜನೇಯನ ಉಪಾಸನೆ ಮಾಡಿಕೊಳ್ಳಿ ಅಥವಾ ಅನ್ನಪೂರ್ಣೇಶ್ವರಿ ದೇವಿಗೆ ಹೋಗಿ ಬನ್ನಿ. ಆಗ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಉತ್ತರ ದಿಕ್ಕು ನಿಮಗೆ ಶ್ರೇಯಸ್ಕರ, ಬಿಳಿ ಬಣ್ಣದಿಂದ ನಿಮಗೆ ಯಶಸ್ಸು. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಗುರುವಿನ ಬೆಂಬಲ ಇದೆ. ಭಾಗ್ಯಕ್ಕೆ ಗುರು ಬಂದದ್ದರಿಂದ ಭಾಗ್ಯವೃದ್ಧಿ, ಮಂಗಲ ಕಾರ್ಯಗಳನ್ನು ಮಾಡಿಕೊಳ್ಳುವವರಿಗೆ ಅನುಕೂಲ. ಪಂಚಮ ಶನಿಯ ಕಾಟ ಇದ್ದದ್ದರಿಂದ ಮಕ್ಕಳು ಇರುವವರಿಗೆ ಸ್ವಲ್ಪ ಕೀಟಲೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ವ್ಯವಹಾರ ಸರಿಯಾಗಿ ನಡೆಯದೆ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾದಂತಹ ಸಂದರ್ಭ ಬರ್ತದೆ. ಮಾನಸಿಕ ಕ್ಲೇಶ, ಆರೋಗ್ಯದಲ್ಲಿ ವ್ಯತ್ಯಾಸ, ಬಂಧುಗಳಿಂದ ತರಾಟೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ವೃಶ್ಚಿಕ ರಾಶಿಯವರಿಗೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಆಂಜನೇಯನಿಗೆ ಶರಣು ಹೋಗೋದು.
ಕಾರ್ಯಸಿದ್ಧಿಯ ಆಂಜನೇಯನಿಗೆ ಬಾಳೆಗೊನೆ ಸಮರ್ಪಣೆಯನ್ನು ಮಾಡುವುದರಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ ಇವತ್ತಿನ ದಿವಸ. 9ರ ಸಂಖ್ಯೆಯ ಬಳಕೆ, ಕೆಂಪು ಬಣ್ಣ, ಉತ್ತರ ದಿಕ್ಕು, ಸುಬ್ರಹ್ಮಣ್ಯನ ಆರಾಧನೆ ಇವೆಲ್ಲ ನಿಮಗೆ ಕ್ಷೇಮವನ್ನು ತರುವಂಥದ್ದು. ಮಾಡಿಕೊಳ್ಳಿ ವೃಶ್ಚಿಕ ರಾಶಿಯವರು. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮ ಸ್ಥಾನದಲ್ಲಿ ಬುಧ ಇದ್ದಾನೆ. ವ್ಯವಹಾರ ಸಿದ್ಧಿ ಆಗ್ತದೆ, ಆರೋಗ್ಯ ವೃದ್ಧಿ ಆಗ್ತದೆ, ವಿದ್ಯಾಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಪ್ರಿಂಟಿಂಗ್ ಪ್ರೆಸ್ ಇತ್ಯಾದಿಗಳನ್ನು ಇಟ್ಟುಕೊಂಡವರಿಗೆ ಅಥವಾ ಟೈಪಿಂಗ್ ಮಿಷನ್ ಇತ್ಯಾದಿ ಇಟ್ಟುಕೊಂಡವರಿಗೆ ಸ್ವಲ್ಪ ಮಟ್ಟಿಗೆ ವ್ಯಾಪಾರ ಹೆಚ್ಚಿಗೆ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮಾನಸಿಕವಾಗಿ ಸಾಕಷ್ಟು ತುಮರ ಇದೆ. ಇಲ್ಲೇ ಇರೋದೋ ಹೊರದೇಶಕ್ಕೆ ಹೋಗೋದೋ, ಯಾವ ಕೆಲಸವನ್ನು ಮಾಡಬೇಕು ಹೇಳುವಂತಹ ಒಂದು ಕುತೂಹಲ, ಪರಿಹಾರವನ್ನು ಮಾಡಿಕೊಳ್ಳುವಲ್ಲಿ ಸಾಧ್ಯವಾದರೆ ಮಂತ್ರಾಲಯಕ್ಕೆ ಹೋಗಿ ಬರುವುದರಿಂದ, ಮಂತ್ರಾಧೀಶ್ವರನ ಅನುಗ್ರಹವನ್ನು ಪಡೆಯುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮಂತ್ರಾಧೀಶ್ವರರು ಅಂದರೆ ರಾಘವೇಂದ್ರ ಸ್ವಾಮಿಗಳು, ಮಂತ್ರಾಲಯದ ಒಡೆಯರು. ಅವರ ಅನುಗ್ರಹವನ್ನು ಪಡೆಯುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮಾನಸಿಕ ನೆಮ್ಮದಿ ಸಿಗ್ತದೆ. ಮಂತ್ರಾಲಯಕ್ಕೆ ಹೋಗಿ ಬನ್ನಿ. 3 ನಿಮ್ಮ ಸಂಖ್ಯೆ, ಹಳದಿ ಬಣ್ಣ, ಉತ್ತರ ದಿಕ್ಕು ಇವೆಲ್ಲ ಕ್ಷೇಮವನ್ನು ತರುವಂಥದ್ದು. ಮಾಡ್ಕೊಳ್ಳಿ, ಶುಭವಾಗುತ್ತೆ ಧನುರಾಶಿಯವರು. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಗುರು ಇದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಮದುವೆ ಮುಂಜಿ ಮಂಗಲ ಕಾರ್ಯ ಇತ್ಯಾದಿಗಳನ್ನು ಮಾಡಿಕೊಳ್ಳುವವರಿಗಂತೂ ಯಶಸ್ಸಿನ ಕಾಲ. ಆರೋಗ್ಯವನ್ನು ಬಯಸುವವರಿಗೆ ಆರೋಗ್ಯ ವೃದ್ಧಿ, ವೈದ್ಯರಿಗೆ ಅನುಕೂಲ, ಆರಕ್ಷಕರಿಗೆ ಅನುಕೂಲ, ನ್ಯಾಯವಾದಿಗಳಿಗೆ ಅನುಕೂಲ, ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಅನುಕೂಲ, ಅಗ್ನಿಶಾಮಕದಲ್ಲಿ ಕೆಲಸ ಮಾಡತಕ್ಕಂಥವರಿಗೂ ಅನುಕೂಲ ಇರತಕ್ಕಂಥದ್ದು. ಒಟ್ಟಾರೆ ಸಾಕಷ್ಟು ಅಭಿವೃದ್ಧಿ ಇದೆ. ಕೃಷಿಕರಿಗೆ ನೆಮ್ಮದಿಯನ್ನು ಕೊಡುವಂತಹ ಕಾಲ. ದೋಷ ಪರಿಹಾರಕ್ಕೆ ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಶನೇಶ್ವರನ ಪೂಜೆ, ಶನಿ ಶಾಂತಿ, ನವಗ್ರಹ ಶಾಂತಿ. 8 ನಿಮ್ಮ ಸಂಖ್ಯೆ, ಕಪ್ಪು ಬಿಳಿ ಬಣ್ಣ, ಉತ್ತರ ದಿಕ್ಕು, ಮಹಾಮೃತ್ಯುಂಜಯನ ಉಪಾಸನೆ ಇವೆಲ್ಲ ಮಕರ ರಾಶಿಯವರಿಗೆ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ 2ನೇ ಮನೆಯಲ್ಲಿದ್ದಾನೆ. ಧನಸ್ಥಾನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಚಿಂತೆ ಉಂಟಾಗ್ತದೆ. ಋಣಬಾಧೆ ಜಾಸ್ತಿ ಆಗುವಂತಹ ಲಕ್ಷಣ ಇದೆ, ಜಾಗೃತೆಯಾಗಿರಿ. ರಾಹುವಿನ ದೋಷದಿಂದ ಚರ್ಮವ್ಯಾಧಿ ಉಂಟಾಗುವಂತಹ ಲಕ್ಷಣಗಳು. ನಿಮ್ಮ ರಾಶಿಯಲ್ಲೇ ಇದ್ದಾನೆ ರಾಹು. ಆಗ ಸಂಬಂಧವಾದಂತಹ ತೊಂದರೆಗಳು, ಆನುವಂಶಿಕವಾದಂತಹ ಕಾಯಿಲೆಗಳು, ವ್ಯಾಪಾರ ವ್ಯವಹಾರಗಳು ಸರಿಯಾಗಿ ಆಗದೆ ತಡವರಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಏನು ಮಾಡಬೇಕಾಯ್ತಪ್ಪ, ಅಲ್ಲಿಂದ ಬಂದಿದ್ದೇನೆ, ವ್ಯಾಪಾರವೇ ಆಗ್ತಾ ಇಲ್ಲ, ಈ ರೀತಿಯಾದಂತಹ ಮಾತುಗಳು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಶನೇಶ್ವರನ ಆರಾಧನೆಯನ್ನೇ ಮಾಡಿಕೊಳ್ಳಿ ಅಥವಾ ಆಂಜನೇಯನ ಸೇವೆಯನ್ನು ಮಾಡಿಕೊಳ್ಳಿ. ಆಗ ನಿಮಗೆ ದಾರಿ ಸಿಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. 8 ನಿಮ್ಮ ಸಂಖ್ಯೆ, ಉತ್ತರ ದಿಕ್ಕು, ಸದಾ ಕಾಲದಲ್ಲೂ ಮೃತ್ಯುಂಜಯನ ಆರಾಧನೆ ಕುಂಭರಾಶಿಯವರಿಗೆ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನಿದ್ದಾನೆ. ಜಾಗರೂಕತೆಯಿಂದಿರಬೇಕು. ಕೆಲಸ ಕಾರ್ಯಗಳು ಸರಾಗವಾಗಿ ಆಗುವುದಿಲ್ಲ. ಉದ್ಯೋಗದಲ್ಲಿ ಬವಣೆ ಪಡಬೇಕಾದಂತಹ ಸಂದರ್ಭ ಬರ್ತದೆ. ಉದ್ಯೋಗದ ವಿಚಾರದಲ್ಲಿ ನಾನಾ ರೀತಿಯಾದಂತಹ ತೊಂದರೆಗಳು. ಇದ್ದ ಉದ್ಯೋಗ ಬಿಟ್ಟುಕೊಳ್ತೀರಿ, ಬೇರೆ ಉದ್ಯೋಗವನ್ನು ಹುಡುಕ್ಲಿಕ್ಕೆ ಆರಂಭ ಮಾಡ್ತೀರಿ. ಬಹಳ ಸಮಯ ಆದರೂ ಉದ್ಯೋಗ ಸಿಗದೆ ತತ್ತರಿಸ್ತೀರಿ. ಈ ಎಲ್ಲ ದೋಷ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದೇನು, ಧನ್ವಂತರಿ ಉಪಾಸನೆ ಮಾಡಿಕೊಳ್ಳಿ. ಧನ್ವಂತರಿ ನಾರಾಯಣನ ಅನುಗ್ರಹವನ್ನು ಪಡೆಯುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. 3 ನಿಮ್ಮ ಸಂಖ್ಯೆ, ಹಳದಿ ಕೇಸರಿ ಬಣ್ಣಗಳು, ಉತ್ತರ ಈಶಾನ್ಯ ಭಾಗಗಳು, ರಾಘವೇಂದ್ರ ಸ್ವಾಮಿಗಳು ನಿಮಗೆ ಅನುಗ್ರಹ. 12 ರಾಶಿಯವರು ಇವತ್ತಿನ ದಿವಸದ ಸಕಲ ಸಂಕಷ್ಟ ನಿವಾರಣೆಗಾಗಿ ಮಾಡಬೇಕಾಗಿರತಕ್ಕಂಥದ್ದೇನು, ಬುಧವಾರವಾದ್ದರಿಂದ ನಾರಾಯಣನ ಸೇವೆಯನ್ನು ಮಾಡುವುದರಿಂದ ಅಥವಾ ರಾಮ ಭಜನೆ, ಶ್ರೀರಾಮ ಸಂಕೀರ್ತನೆ ಅಥವಾ ರಾಮತಾರಕ ಜಪ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ 12 ರಾಶಿಯವರು. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ.
ನಂಬರ್ ಬೇಕಾದರೆ ಉಪಯೋಗಿಸ್ಕೊಳ್ಳಿ. ಶುಭವಸ್ತು, ಶುಭವಾಗಲಿ. ನಮಸ್ಕಾರ.